ನಮಸ್ತೆ ವೀಕ್ಷಕರೇ. ಅಷ್ಟದಿಗ್ಬಂಧನ ಮಂತ್ರ ಅಂತೇಳಿ ಅಂದರೆ ಎಲ್ಲ ರೀತಿಯಲ್ಲೂ ಸಮಸ್ಯೆ ಅನುಭವಿಸ್ತಕ್ಕಂಥದ್ದು, ಜೀವನದಲ್ಲಿ ತುಂಬ ಸಂಕಷ್ಟಕ್ಕೀಡಾಗಿರ್ತೀರ, ಮನೆಯಲ್ಲಿ ಅಶಾಂತಿ ಕ್ರಿಯೇಟ್ ಆಗಿರ್ತದೆ, ತಂತ್ರ ಮಂತ್ರಗಳ ಕಟ್ಟಾಟ ಹಾಕಿ ಗೃಹಸ್ಥದಲ್ಲಿ ಅನಾರೋಗ್ಯ ಸಮಸ್ಯೆ, ಮನೆಯಲ್ಲಿ ಸಣ್ಣ ಪುಟ್ಟ ಜಗಳಗಳು, ಸುಮ್ಮನೆ ತೊಂದರೆಗೀಡಾಗ್ತಾ ಇದ್ದರೆ ಅಷ್ಟದಿಗ್ಬಂಧನ ಮಂತ್ರ ತಂತ್ರ ಪ್ರಯೋಗ ವಿಧಿ ವಿಧಾನನ ಎಳೆಯಾಗಿ ಸಂಪೂರ್ಣವಾಗಿ ಬಿಡಿಸಿ ತೋರಿಸ್ತಾ ಹೋಗ್ತೀನಿ ವೀಕ್ಷಕರೇ. ಸಮಾಧಾನ ನೋಡ್ಕೊಂಡು ವಿಡಿಯೋನ ಅರ್ಥ ಮಾಡ್ಕೊಳ್ಳಿ. ಏನಂದರೆ ದಿಗ್ಬಂಧನ ಮಂತ್ರ ಫಸ್ಟ್ ಇದನ್ನು ಸಿದ್ಧಿ ಮಾಡ್ಕೊಳ್ತಕ್ಕಂಥದ್ದು ಯಾವ ರೀತಿ ಅಂದರೆ, ಪೂರ್ವದ್ವಾರ ಬಂದು ಅಗ್ನಿದ್ವಾರ ಬಂದು ಯಮದ್ವಾರ ಬಂದು ನೈಋತ್ಯ ದ್ವಾರ ಬಂದು ವರುಣದ್ವಾರ ಬಂದು ವಾಯುವ್ಯ ದ್ವಾರ ಬಂದು ಕುಬೇರ ದ್ವಾರ ಬಂದು ಈಶಾನ್ಯ ದ್ವಾರ ಬಂದು ಪಾತಾಳ ದ್ವಾರ ಬಂದು ಸರ್ವಗ್ರಹ ಬಂದು ಓಂ ಹ್ರಾಂ ಹ್ರೂಂ ಕ್ಲೀಂ ಶ್ರೀಂ ಹ್ರೀಂ ನಮಃ ಶಿವಾಯ. ಈ ಮಂತ್ರನ ಅಷ್ಟದಿಗ್ಬಂಧನ ಮಂತ್ರನ 1108 ಸರ್ತಿ ಗ್ರಹಣ ಕಾಲದಲ್ಲಿ, ಸೂರ್ಯ ಚಂದ್ರ ಗ್ರಹಣಗಳಲ್ಲಿ, ಅಮಾವಾಸ್ಯೆ ಹುಣ್ಣಿಮೆ, ಗುರುಪುಷ್ಯ ರವಿಪುಷ್ಯ ಅಮೃತ ಸಿದ್ಧಿಯೋಗ ಇದ್ದಾಗ ಒಂದೇ ಸಿಟ್ಟಿಂಗ್ನಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಒಂದೇ ಸಿಟ್ಟಿಂಗ್ನಲ್ಲಿ ಕೂತಿರೋರು ಎದ್ದಾಳದಂಗೆ 1108 ಸಾರಿ ಮಂತ್ರನ ಜಪ ಮಾಡ್ಕೊಂಡು ಸಿದ್ಧ ಮಾಡ್ಕೊಳ್ಳಿ. ಸಿದ್ಧ ಮಾಡ್ಕೊಂಡ ನಂತರ ಇದನ್ನು ದಿಗ್ಬಂಧನ ಪ್ರಯೋಗ ಮಾಡುವಾಗ ಮನೆಯಲ್ಲಿ ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ಇದೇ ರೀತಿ ಶುಭ ದಿವಸಗಳಲ್ಲಿ ಅಮೃತ ಸಿದ್ಧಿಯೋಗ ಇದ್ದಾಗ ಮನೆಯಲ್ಲಿ 8 ತೆಂಗಿನಕಾಯಿಗೆ ಈ ಮಂತ್ರನ 108 ಸಲ ಅಭಿಮಂತ್ರಣ ಮಾಡಿ ಪೂಜೆಯನ್ನು ಮಾಡಿ ಸಲ್ಲಿಸಿ 108 ಸಾರಿ ಅಭಿಮಂತ್ರಿಸಿ ಮನೆಯಲ್ಲಿ 8 ದಿಕ್ಕಿನಲ್ಲಿ ಸ್ಥಾಪನೆ ಮಾಡಲು, ಅಂದರೆ ಇಂದ್ರ ಅಗ್ನಿ ಯಮ ನೈಋತ್ಯ ವರುಣ ವಾಯುವ್ಯ ಕುಬೇರ ಈಶಾನ್ಯ ಈ ರೀತಿ 8 ದಿಕ್ಕಿನಲ್ಲಿ ತೆಂಗಿನಕಾಯಿಯನ್ನು ಸ್ಥಾಪನೆ ಮಾಡೋದ್ರಿಂದ ಅಥವಾ ಮೇಲ್ಗಡೆ ಕಟ್ಟೋದ್ರಿಂದ ಮನೆಯಲ್ಲಿ ಎಂಥ ತಾಂತ್ರಿಕ ಶಕ್ತಿಗಳಿಂದ ದುಷ್ಟ ಶಕ್ತಿಗಳಿಂದ ಭೂತ ಪ್ರೇತ ಬಾಧೆಗಳಾಗಿ ಮನೆಯಲ್ಲಿ ವಾಮಾಚಾರ ಪ್ರಯೋಗ ಬೇಕಾದಂಥ ತಂತ್ರಮಂತ್ರ ಪ್ರಯೋಗ ಆಗಿದ್ದರೂ ಕೂಡ ಸರ್ವದೋಷನು ಮುಕ್ತಿಯಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಲಭಿಸ್ತಕ್ಕಂಥದ್ದು ವೀಕ್ಷಕರೇ. ಆನಂತರ ನಿಮ್ಮ ಹೊಲಗಳಲ್ಲಿ ಗದ್ದೆ ತೋಟ ಅಂತ ಕರಿತೀವಿ, ಯಾವುದೇ ರೀತಿಯಲ್ಲಿ ಹೊಲಗಳಲ್ಲಿ ಬೆಳೆ ಕೈಗತ್ತದೆ ಇದ್ದರೆ, ಹೊಲಗಳಿಗೆ ಏನಾದರೂ ಗದ್ದೆಗಳಿಗೆ ತಂತ್ರ ಮಂತ್ರಗಳ ಆಕ್ರಮಣದಿಂದ ತೊಂದರೆ ಈಡಾಗ್ತಾ ಇದ್ದರೆ ಅಲ್ಲೂ ಕೂಡ ಇದೇ ರೀತಿಯಾಗಿ 8 ತೆಂಗಿನಕಾಯಿಗೆ ಮಂತ್ರಿಸಿ 8 ದಿಕ್ಕಲ್ಲಿ ಉಗಿಯೋದ್ರಿಂದ ಭೂಮಿಲಿ ಅಲ್ಲಿ ಎಲ್ಲ ರೀತಿ ಬೆಳೆಯೂ ಕೂಡ ಸಫಲವಾಗಿ ಬೆಳೆ ನಿಮಗೆ ಕೈಗೆ ಸಿಗ್ತಕ್ಕಂಥದ್ದು ವೀಕ್ಷಕರೇ. ತುಂಬ ಘನಘೋರವಾಗಿರ್ತಕ್ಕಂಥ ಅಷ್ಟದಿಗ್ಬಂಧನ ಪ್ರಯೋಗ. ಇದನ್ನು ತಂತ್ರ ಮಂತ್ರ ವಿಧಿ ವಿಧಾನ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಸಿದ್ಧಿ ಮಾಡ್ಕೊಂಡು ಪ್ರಯೋಗ ಮಾಡ್ಕೊಳ್ಳಿ. ಆನಂತರ ಕಳ್ಳರ ಭಯ, ಚೋರರ ಭಯ ಅಥವಾ ಎಲ್ಲೋ ಪ್ರಯಾಣ ಮಾಡ್ತಾ ಇರ್ತೀರ, ಭೂತ ಪ್ರೇತ ಬಾಧೆ ಭಯ, ನಾನಾ ರೀತಿ ತೊಂದರೆಗೀಡಾಗ್ತಾ ಇದ್ದರೆ, ಯಾವುದಾದ್ರೂ ಕೋರ್ಟು ಸ್ಟೇಷನ್ ವ್ಯಾಜ್ಯಕ್ಕೆ ಹೋಗ್ತಾ ಇದ್ದರೆ, ಮುಖ್ಯ ಕಾರ್ಯಗಳಿಗೆ ಹೋಗ್ತಾ ಇದ್ದರೆ, ಬಾಯ್ಕಟ್ಟು ಆಗಲಿಕ್ಕೂ ಕೂಡ ಬರ್ತಕ್ಕಂಥದ್ದು 8 ಹರಳುಗಳನ್ನು ಕರಗಲ್ ಹತ್ರ ಇರ್ತಕ್ಕಂಥ ಗರುಡಗಂಬ ಊರಾಚೆ ಇರ್ತಕ್ಕಂಥ 8 ಕಲ್ಲಿನ ಹರಳುಗಳನ್ನು ತಗೊಂಡು ಇದೇ ಮಂತ್ರ 108 ಸಲ ಅಭಿಮಂತ್ರಿಸಿ ನಿಮ್ಮ ಜೋಬಿನೊಳು ಪ್ಯಾಕೆಟಲ್ಲಿ ಅಥವಾ ಪರ್ಸಲ್ಲಿ ಇಟ್ಕೊಂಡು ಹೋಗೋದ್ರಿಂದ ಯಾವುದೇ ರೀತಿ ತೊಂದರೆ ಇರೋದಿಲ್ಲ, ಭೂತ ಪ್ರೇತ ಬಾಧೆ ಕಾಡು ಮೃಗಗಳ ತೊಂದರೆನೂ ಇರೋದಿಲ್ಲ ಅಂತ ಹೇಳಿ ಸಕ್ಸಸ್ ಆಗುತ್ತೆ ವೀಕ್ಷಕರೇ. ವಿಡಿಯೋನ ನೋಡ್ಕೊಂಡು ಪ್ರಯೋಗ ಮಾಡ್ಕೊಳ್ಳಿ ವೀಕ್ಷಕರೇ, ಆಯಿತಾ? ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಗುರುದತ್ತ.